ಹಾಯ್, ಇವತ್ತು ಯಾವ್ಯಾವ ಸಬ್ಜೆಕ್ಟ್ಸ್ನ ಹೇಗೆ ಓದಬೇಕು, ಯಾವುದು ಸರಿ ಯಾವುದು ತಪ್ಪು, ಹೇಗೆ ನೋಟ್ಸ್ ಮಾಡ್ಕೊಬೇಕು, ಹೇಗೆ ರಿವಿಷನ್ ಮಾಡಬೇಕು, ಹೇಗೆ MCQ ಅಟೆಂಪ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸರಿನಾ? ಯಾವಾಗ ಅಟೆಂಪ್ಟ್ ಮಾಡಬೇಕು ಅಂತಲೂ ಹೇಳ್ತೀನಿ, ಬೇಗ ಹೇಳ್ತೀನಿ, ತುಂಬ ಲಾಂಗ್ ಹೇಳಲ್ಲ. ಸರಿನಾ? ಫಸ್ಟ್ ಕ್ವಶನ್, ನಾವು ಫಸ್ಟ್ ಟೈಮ್ ಒಂದು ಬುಕ್ನ ಓದ್ತಿದ್ದೀವಿ ಅಂದರೆ ಹೆಂಗೆ ಓದಬೇಕು? ಇಟ್ ಮೇ ಬಿ ಎನಿ ಬುಕ್, ಓಕೆನಾ? ಯಾವುದೇ ಬುಕ್ ತೊಗೊಳ್ಳಿ, ನೀವು ಫಸ್ಟ್ ಟೈಮ್ ಆ ಬುಕ್ನ ಓದ್ತಿದ್ದೀರಾ ಅಂದರೆ ದಯವಿಟ್ಟು ಯಾವುದೇ ಪೆನ್ ಇಟ್ಕೊಂಡು ಅಥವಾ ಹೈಲೈಟರ್ ಇಟ್ಕೊಂಡು ಮಾರ್ಕ್ ಮಾಡಬೇಡಿ. ಜಸ್ಟ್ ಒಂದು ರಫ್ ರೀಡಿಂಗ್ ಕೊಡಿ. ಫಸ್ಟ್ ರೀಡಿಂಗ್ ಯಾವಾಗಲೂ ರಫ್ ರೀಡಿಂಗ್. ಅದೇನಾಗುತ್ತೆ ಅಂದರೆ ಫಸ್ಟ್ ರೀಡಿಂಗ್ ನಿಮಗೆ ತಲೆಯಲ್ಲಿ ಉಳಿಯಲ್ಲ. ಸೊ ದಟ್ ನೀವು ಫಸ್ಟ್ ರೀಡಿಂಗ್ನ ಏನು ಮೈಂಡಲ್ಲಿ ಇಟ್ಕೊಂಬೇಡಿ, ಪರವಾಗಿಲ್ಲ. ಅದು ಎಷ್ಟು ಮೈಂಡಲ್ಲಿ ಇರುತ್ತೋ ಓಕೆ, ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಪ್ರೆಷರ್ ಕೊಡಬೇಡಿ. ಓಕೆ, ನಾನು ಓದಿದ್ರು ತಲೆಯಲ್ಲಿ ಉಳಿಲ್ಲ, ಇಲ್ಲ, ಎಲ್ಲರಿಗೂ ಹೀಗೆ ಆಗುತ್ತೆ. ಸರಿನಾ? ಸೊ ಫಸ್ಟ್ ರೀಡಿಂಗಲ್ಲಿ ಜಸ್ಟ್ ರಫ್ ರೀಡಿಂಗ್, ಓಕೆನಾ? ಒಂದು ಸ್ಟೋರಿ ಬುಕ್ ಓದುವಾಗ ಮತ್ತೆ ಹಿಂದೆ ಪೇಜಿಗೆ ಬಂದ್ಬಿಟ್ಟು ಅಯ್ಯೋ ಏನಾಯಿತು ಅದೆಲ್ಲ ಯೋಚನೆ ಮಾಡಲ್ಲ. ಜಸ್ಟ್ ಹಾಗೆ ರಫಾಗಿ ಓದ್ಕೊಂಡು ಹೋಗ್ತೀವಲ್ವ, ಆದರೂ ಮೈಂಡಲ್ಲಿ ನೆನಪಿರುತ್ತಲ್ಲ. ಸೊ ಹಾಗೆ ಫಸ್ಟ್ ರೀಡಿಂಗ್ ಓದುವಾಗ ಅದು ಎನಿ ಬುಕ್, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, ಪಾಲಿಟಿ, ಯಾವುದೇ ಬುಕ್ ಇದ್ರೂ ಜಸ್ಟ್ ರಫಾಗಿ ಒಂದು ರೀಡಿಂಗ್ ಕೊಡಿ. ಫಸ್ಟ್ ರೀಡಿಂಗ್ ಕಂಪ್ಲೀಟ್ ಬುಕ್, ರಫ್ ರೀಡಿಂಗ್, ನೋ ಮಾರ್ಕಿಂಗ್, ನೋಟ್ಸ್ ಕೂಡ ಬೇಡ. ತುಂಬ ಜನ ತಪ್ಪು ಮಾಡೋದಲ್ಲಿ ಗೊತ್ತಾ? ಇದು ನಾನು ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮೇ ನಾವು ಒಂದು ಬುಕ್ಕನ್ನು ಹೈಲೈಟ್ ಮಾಡ್ಕೊತೀವಿ. ಇದು ಇಂಪಾರ್ಟೆಂಟ್ ಅನ್ನಿಸ್ದಾಗ ನಾವು ಲಿಟ್ರಲಿ ಇಡೀ ಬುಕ್ಕಿಗೆ ಮಾರ್ಕ್ ಮಾಡಿರ್ತೀವಿ. ಇಡೀ ಬುಕ್ಕಲ್ಲಿ ಬುಕ್ಕಿಗೂ ಕೂಡ ಹೈಲೈಟ್ ಮಾಡಿರ್ತೀವಿ. ಯಾಕಂದರೆ ನಮಗೆ ಫಸ್ಟ್ ಟೈಮ್ ಯಾವುದೇ ನಾಲೆಡ್ಜ್ ಇರಲ್ಲ. ಸೊ ದಟ್ ನಮಗೆ ಎಲ್ಲನೂ ಇಂಪಾರ್ಟೆಂಟ್ ಅನಿಸುತ್ತೆ. ಅದಕ್ಕೆ ಈ ತಪ್ಪಾಗಬಾರ್ದು ಅಂದರೆ ಫಸ್ಟ್ ಟೈಮ್ ದಯವಿಟ್ಟು ಜಸ್ಟ್ ಹಾಗೆ ಬುಕ್ ಇಟ್ಕೊಂಡು ಹಂಗೆ ಓದಿ. ಫಸ್ಟ್ ಒನ್. ಸೆಕೆಂಡ್ ರೀಡಿಂಗಲ್ಲೂ ಕೂಡ ಏನೂ ಮಾರ್ಕ್ ಮಾಡಬೇಡಿ. ಸರಿನಾ? ಸೆಕೆಂಡ್ ರೀಡಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು ಫಸ್ಟ್ ರೀಡಿಂಗಲ್ಲಿ ಏನು ಓದಿರ್ತೀರೋ, ಏನು ತಲೆಯಲ್ಲಿ ಉಳಿದಿರುತ್ತೋ ಅದು ನೆಕ್ಸ್ಟ್ ಟೈಮ್ ಓದುವಾಗ ನಿಮಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಆ ಸಬ್ಜೆಕ್ಟ್ ಕೂತ್ಕೊಳ್ಳುತ್ತೆ. ಸರಿನಾ? ಸೊ ಸೆಕೆಂಡ್ ಟೈಮ್ ಕೂಡ ನೋ ನೋಟ್ಸ್ ಮೇಕಿಂಗ್, ನೋ ಮಾರ್ಕಿಂಗ್, ನಥಿಂಗ್, ಜಸ್ಟ್ ಸುಮ್ಮನೆ ರೀಡ್ ಮಾಡಿ. ಓಕೆನಾ? ದೆನ್ ಥರ್ಡ್ ರೀಡಿಂಗ್ ವೆರಿ ಇಂಪಾರ್ಟೆಂಟ್. ಈ ಟೈಮಲ್ಲಿ ನೀವು ನಿಮ್ಮ ಮೈಂಡ್ಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ, ಓಕೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್, ಯಾವುದು ವೆರಿ ವೆರಿ ಇಂಪಾರ್ಟೆಂಟ್, ಅಥವಾ ಯಾವುದನ್ನ ಹೈಲೈಟ್ ಮಾಡ್ಕೊಬೇಕು, ಯಾವುದನ್ನ ಹೈಲೈಟ್ ಮಾಡಬಾರ್ದು, ಯಾವುದು ಬೇಡ, ಯಾವುದು ನನಗೆ ಬೇಗ ನೆನಪಿರುತ್ತೆ ಅನ್ನೋದು ನಿಮಗೊಂದು ನಾಲೆಡ್ಜ್ ಗೊತ್ತಿರುತ್ತೆ. ಸೊ ದಟ್ ಥರ್ಡ್ ರೀಡಿಂಗಲ್ಲಿ ಮಾತ್ರ ಯಾವುದು ಇಂಪಾರ್ಟೆಂಟೋ ಅದನ್ನು ನೀವು ಆಟೋಮೆಟಿಕ್ಕಾಗಿ ನೀವೇ ಮಾರ್ಕ್ ಮಾಡ್ತೀರಾ, ಹೈಲೈಟ್ ಮಾಡ್ಕೊತೀರಾ. ನಿಮಗೆ ಬೇರೆ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಾಗಲ್ಲ. ಓಕೆನಾ? ದೆನ್ ಫೋರ್ತ್ ರೀಡಿಂಗಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಥರ್ಡ್ ರೀಡಿಂಗಲ್ಲಿ ಬೇಡ, ಫೋರ್ತ್ ರೀಡಿಂಗಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಫೋರ್ತ್ ರೀಡಿಂಗಿಗೆ ಬರೋ ಅಷ್ಟೊತ್ತಿಗೆ ಫೋರ್ತ್ ಆದರೂ ಓಕೆ, ಫಿಫ್ತ್ ಆದರೂ ಓಕೆ. ಫಿಫ್ತ್ ರೀಡಿಂಗಲ್ಲಿ ನಿಮಗೆ ನಿಮ್ಮ ತಲೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೆಲ್ಲ ತಲೆಯಲ್ಲಿ ಉಳಿದಿರುತ್ತೆ. ಬಟ್ ಕೆಲವೊಂದು ಏನಾಗುತ್ತೆ ಅಂದರೆ ಕಂಪ್ಲೀಟ್ ರಿವಿಷನ್ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಸೊ ದಟ್ ಯಾವುದು ನಿಮ್ಮ ತಲೆಯಲ್ಲಿ ಉಳಿಯೋಲ್ವೋ, ನಾರ್ಮಲಿ ತುಂಬ ಫ್ಯಾಕ್ಚುಯಲ್ ಡೇಟಾಸ್ಗಳಿರುತ್ತಲ್ಲ, ಈ ಫಾರ್ ಎಕ್ಸಾಂಪಲ್ ಏನಂತಾರೆ, ಇವೆಲ್ಲ ನೋಟ್ಸ್ ಬೇಡ, ಆ್ಯಕ್ಚುಲಿ ಬುಕ್ಕಲ್ಲೇ ಇದೆ. ಈ ಕಂಪ್ಲೀಟ್ ಶೆಡ್ಯೂಲ್ಸ್ಗಳು, ಅಮೆಂಡ್ಮೆಂಟ್ಸ್ಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ಗಳು, ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಬೇಗ ಮೈಂಡಲ್ಲಿ ಉಳಿಯಲ್ಲ. ಓಕೆನಾ? ಸೊ ಆವಾಗ ಏನು ಮಾಡಿ ಅಂದರೆ ಅಂಥದನ್ನು ಬರ್ಕೊಳ್ಳಿ. ಓಕೆನಾ? ಯಾಕೆಂದರೆ ಈ ನಂಬರ್ಸ್ಗಳು ತುಂಬ ಫ್ಯಾಕ್ಚುಯಲ್ ಡೇಟಾಗಳಿರುತ್ತಲ್ಲ, ಇದನ್ನು ಬೇಗ ಮರೆಯೋ ಚಾನ್ಸಸ್ಗಳಿರುತ್ತೆ. ಬೇಗ ಮರೆಯೋ ಚಾನ್ಸಸ್ಗಳಿರೋದ್ರಿಂದ ನೀವೆಷ್ಟೇ ರೀಡಿಂಗ್ ಕೊಟ್ಟರು ಗ್ಯಾಪ್ ಆಗಿದ ತಕ್ಷಣ ಮರೆತೋಗ್ತೀವಿ. ಸೊ ದಟ್ ಇವನ್ನ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನೋಟ್ಸ್ಗಳು ಮಾಡ್ಕೊಳ್ಳುವಾಗ ತುಂಬ ಇದು ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್. ಇದು ನೋಟ್ ಮೇಕಿಂಗಲ್ಲಿ ಕಂಪ್ಲೀಟ್ ನಿಮಗೆ ಏನೇನು ಇಂಪಾರ್ಟೆಂಟ್ ಅನಿಸುತ್ತೋ ಎಲ್ಲನೂ ಬರ್ಕೊಂಬೇಡಿ. ಆದಷ್ಟು ತುಂಬ ಶಾರ್ಟಾಗಿ ಇಟ್ಕೊಳ್ಳಿ. ಎಷ್ಟು ಶಾರ್ಟ್ ಆಗುತ್ತೋ ಅದು ನಿಮಗೆ ಅರ್ಥ ಆದರೆ ಸಾಕು, ಬೇರೆ ಯಾರಿಗೂ ಅರ್ಥ ಆಗೋದು ಬೇಡ. ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟಾಗಿ ಬರ್ಕೊಳ್ಳಿ. ತುಂಬ ಪಾಯಿಂಟ್ ವೈಸ್ ಇಂಪಾರ್ಟೆಂಟಾಗಿ ಶಾರ್ಟಾಗಿ ಪಟ್ ಅನ್ನಂಗೆ ಓದಿದ ತಕ್ಷಣ ಮೈಂಡಲ್ಲಿ ಓಕೆ ಹೌದು ಅಂತ ಹೇಳಿ ಮುಂದೋಗೋ ಥರ ಇರಬೇಕು. ಬಟ್ ತುಂಬ ಥಿಯರಿ ಥರ ಎಲ್ಲ ಬರ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಆದಷ್ಟು ಎಷ್ಟು ರಿವಿಷನ್ ಮಾಡೋಕ್ಕೆ ಸಾಧ್ಯನೋ ಆ ಥರ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ಗಳು. ಓಕೆನಾ?
ಇದು ಎನಿ ಸಬ್ಜೆಕ್ಟ್, ಯಾವುದಾದ್ರೂ ಸಬ್ಜೆಕ್ಟ್, ಇದು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಿಗೂ ಅಪ್ಲೈ ಆಗುತ್ತೆ. ಓಕೆನಾ? ಯಾವತ್ತು ಪಾಲಿಟಿಯಿಂದೆಲ್ಲ ದಯವಿಟ್ಟು ನೋಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ನೀವು ಮತ್ತೆ ಇನ್ನೊಂದು ಪಾಲಿಟಿನೇ ರೆಡಿ ಮಾಡಿರ್ತೀರ. ಪಾಲಿಟಿಯಲ್ಲೂ ನೀವು ನೋಟ್ ಮಾಡ್ತೀರಾ ಅಂದರೆ ನಾ ಹೇಳಿದ್ನಲ್ಲ, ನಿಮಗೆಲ್ಲಿ ಮರ್ತೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೋ. ಒಂದು ವೇಳೆ ಎಲ್ಲ ಮರ್ತೋಗುತ್ತೆ ಅಂದರೆ, ಗೊತ್ತಿಲ್ಲ ಯಾರಿಗಾದ್ರೂ ಅನ್ಸುತ್ತಲ್ಲ ನಮಗೆಲ್ಲನೂ ಮರ್ತೋಗುತ್ತೆ ಅಂದರೆ, ನೀವು ಇನ್ನೂ ಒಂದು 3-4 ಸಲ ರೀಡ್ ಕೊಡಿ ಆಯಿತಾ? ಎಲ್ಲನೂ ಮರ್ತೋಗಲ್ಲ, ಎಲ್ಲರೂ ಮನುಷ್ಯರಲ್ವಾ, ಸೊ ಸರಿ ಹೋಗುತ್ತೆ. ಓಕೆನಾ? ಓದ್ತಾ 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 ಎಲ್ರಿಗೂ ಮೈಂಡಲ್ಲಿ ನೆನಪಿರುತ್ತೆ. ಪಾಲಿಟಿಯಿಂದ ನೋಟ್ ಮಾಡ್ತೀರಾ ಅಂದರೆ ಆದಷ್ಟು ನಿಮಗೆ ಯಾವುದು ಮರ್ತೋಗುತ್ತೋ ಅಥವಾ ಯಾವುದು ನೆನಪಿಗೆ ಬರೋದು ಅಥವಾ ಪದೇ ಪದೇ ಟ್ರೈ ಮಾಡ್ತಿರ್ತೀರೋ ಅಂಥದನ್ನು ಮಾತ್ರ ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಬೇರೆ ಯಾವುದು ಬೇಡ. ಸರಿನಾ? 1 ಸೆಕೆಂಡ್, ತುಂಬ ಡಿಸ್ಟರ್ಬೆನ್ಸ್ ಇದೆ, 1 ಸೆಕೆಂಡ್. ಸೊ ನೋಟ್ಸ್ ಮಾಡ್ಕೊಳ್ಳೋದು ಏನಕ್ಕೆ ಮಾಡ್ಕೊತೀವಿ ಅಂದರೆ ಇನ್ನೊಂದು ಬುಕ್ನ ರೆಡಿ ಮಾಡೋದಕ್ಕಲ್ಲ, ಜಸ್ಟ್ ಫಾಸ್ಟಾಗಿ ರಿವಿಷನ್ ಮಾಡಬೇಕು ಆ ಉದ್ದೇಶಕ್ಕೆ. ಸೊ ದಟ್ ಒಂದು ಬುಕ್ಕು 100 ಪೇಜ್ ಇದೆ ಅಂದರೆ ನೀವು ಬರೆಯೋ ನೋಟ್ಸು 10 ಪೇಜಲ್ಲಿ ಮುಗ್ದಿರಬೇಕು. 10 ಪೇಜಲ್ಲಿ ಮುಗಿದ್ರೆ ಮಾತ್ರ ನೀವು ನೋಟ್ಸ್ ಮಾಡಿರೋದು ವರ್ತ್ ಅಂತ. ಇಲ್ಲ ಅದಾಗ್ತಿಲ್ಲ ಅಂದರೆ ರಾಂಗ್, ನೀವು ಮಾಡ್ತಿರೋ ತಪ್ಪಿದೆ ಅಂತ. 10 ಪೇಜಲ್ಲಿ ಮುಗಿಸಿ ಆದಷ್ಟು ರಿವಿಷನ್ ಮಾಡ್ಕೊಂಡು ಮುಗಿಸ್ಬೇಕಷ್ಟೆ. ಇದೇ ನೋಟ್ ಮೇಕಿಂಗ್. ಕಂಪ್ಲೀಟ್ ಒಂದು ಇಷ್ಟಿಷ್ಟಪ್ಪ ಬುಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ದ್ಯಾಟ್ ಹೇಗೆ ಓದಬೇಕು, ಹೇಗೆ ನೋಟ್ ಮಾಡಬೇಕು, ದೆನ್ ಹೇಗೆ ರಿವೈಸ್ ಮಾಡಬೇಕು. ರಿವಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಸ್ಟ್ಯಾಂಡರ್ಡ್ ಬುಕ್ನ ಏನಲ್ಲ ಅಂದರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಟೈಮ್ಸ್ ಓದಿ. 10 ಟೈಮ್ಸ್ ಓದಾದಮೇಲೆ ನಿಮಗೆ ಎಕ್ಸಾಮ್ ನಿಯರ್ ಇದೆ ಅಥವಾ ಎಕ್ಸಾಮ್ ಹತ್ರದಲ್ಲಿದ್ದೀವಿ ಅಂದಾಗ ಆ ಬುಕ್ಕನ್ನ ಸೈಡಿಗಿಟ್ಟು ನೀವೇನು ನೋಟ್ ಮಾಡಿದ್ರೋ ಜಸ್ಟ್ ಅದನ್ನು ರಿವಿಷನ್ ಮಾಡ್ಕೊಂಡೋಗಿ. ಎನಫ್, ಜಸ್ಟ್ ಅದನ್ನೇ ರಿವಿಷನ್ ಮಾಡಬೇಕು. ಬುಕ್ಕನ್ನ ಮತ್ತೆ ಓದಕ್ಕೆ ಹೋದರೆ ಅದು ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾವು ನೋಟ್ಸ್ನ ಮಾಡ್ಕೊಳ್ಳೋದು. ಸೊ ಅದಕ್ಕೆ ನೋಟ್ಸ್ನ ಆದಷ್ಟು ರಿವಿಷನ್ ಮಾಡ್ಕೊಳ್ಳಿ. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್, ಎಕ್ಸಾಮ್ ದಿನದ ತನಕನೂ ರಿವಿಷನ್ ಮಾಡ್ತಾನೆ ಇರಿ. ಸರಿನಾ? ದೆನ್ MCQ ಯಾವಾಗ ಅಟೆಂಪ್ಟ್ ಮಾಡಿ ಅಂದರೆ ನೀವು ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅವಾಗಿಂದನೇ ಅಟೆಂಪ್ಟ್ ಮಾಡಿ. ಯಾಕೆಂದರೆ ನಾವು ಓದುವಾಗ ಲಿಟ್ರಲಿ ನಮಗೆ MCQಗಳು ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ನಾವು ಇನ್ನೂ ಓದೇ ಇರಲ್ಲ, ಇನ್ನೂ ಎಂಥದ್ದು ಅರ್ಥನೂ ಆಗಿರಲ್ಲ, ಇನ್ನೂ ಯಾವುದೂ ಅಟೆಂಪ್ಟ್ ಮಾಡೋಕ್ಕೂ ಆಗೋಲ್ಲ. ಆವಾಗ ಲಿಟ್ರಲಿ ನಮಗೆ ಕಾನ್ಫಿಡೆನ್ಸೇ ಹೊರಟೋಗುತ್ತೆ. ಏನಂದರೆ ನಾನು ಏನು ಓದೇ ಇಲ್ಲ, ನನಗೊಂದು ಕ್ವಶನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಂಬೇಡಿ. ಓಕೆನಾ? ನೀವೇನು ಓದಿಲ್ಲ ಅದಕ್ಕೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಇಷ್ಟೇ. ಸೊ ದ್ಯಾಟ್ ಯಾವಾಗ ಸ್ಟಾರ್ಟ್ ಮಾಡ್ತಿರೋ, ಫಾರ್ ಎಕ್ಸಾಂಪಲ್ ಇವತ್ತೊಂದು ಟಾಪಿಕ್ ಓದಿ, ಪ್ರೆಸಿಡೆಂಟ್ ಟಾಪಿಕ್ ಓದಿದ್ರಿ, ಅದು ಓದಿದ ಸಂಜೆನೇ ಅದಾಗಿದ್ದ ತಕ್ಷಣವೇ ಏನಲ್ಲ ಅಂದರೂ ನಿಮಗೆ ಸಿಗುತ್ತೆ ಅಲ್ಲ, ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲ ಗೂಗಲಲ್ಲಿ ಸಿಗುತ್ತೆ, ಏನಲ್ಲ ಒಂದು 20 ಕ್ವಶನ್, ಒಂದು 30 ಕ್ವಶನ್ ಪಟ್ಟನಾಗಿ ಸಾಲ್ವ್ ಮಾಡಿ. ಓಕೆನಾ? ಓದಿದ್ರೆ ಆ ಟಾಪಿಕ್ನ ಅಲ್ಲೇ ಮುಗಿಸಿ. ಓದಿಲ್ದಿರೋ ಟಾಪಿಕ್ಕಿಗೆಲ್ಲ MCQ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಓದಿದ್ರೆ ಟಾಪಿಕ್ಕಿಗೆ MCQ ಸಾಲ್ವ್ ಮಾಡಿ. ಯಾವಾಗೆಲ್ಲ ಓದ್ತಿರೋ ಪಟ್ಟನಾಗೆ MCQ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ದಟ್ ನಿಮ್ಗೆ ಎಕ್ಸಾಮಿಗೆ ಬರೋ ಅಷ್ಟೊತ್ತಿಗೆ ನೀವು ಬೇಕಾದಷ್ಟು MCQ ಸಾಲ್ವ್ ಮಾಡಿರ್ತೀರ. ಸರಿನಾ? ದೆನ್ ನೆಕ್ಸ್ಟ್ MCQ ಸಾಲ್ವ್ ಮಾಡಿದಾಯಿತು, ರಿವಿಷನ್ ಆಯಿತು, ನೋಟ್ಸ್ ಆಯಿತು, ಮತ್ತು ಏನು ಬೇಕು? ಓಲ್ಡ್ ಕ್ವಶನ್ ಪೇಪರ್ ಯಾವಾಗ ಮಾಡಬೇಕು? ಓಲ್ಡ್ ಕ್ವಶನ್ ಪೇಪರು ನಿಮಗೆ ಬೇಕಾದಷ್ಟು ಬುಕ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ನಿಮಗೆ ಬೇಕಾದಷ್ಟು ಬುಕ್ ಸ್ಟೋರ್ಗಳಲ್ಲಿ ನಿಮಗೆ ಓಲ್ಡ್ ಗ್ರೂಪ್ಸ್ ಇದೆ, ಅವರೊಂದು ಕಂಪೈಲೇಷನ್ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ಆ ಬುಕ್ ಯಾವುದಾದ್ರೂ ಒಂದು ತೊಗೊಳ್ಳಿ. ಯಾವಾಗ ಓದಬೇಕು ಅದು ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ, ನೀವೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆನೇ ನೀವು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಎಕ್ಸಾಮ್ ಇನ್ನೂ ಓದಾದ್ಮೇಲೆಲ್ಲ ನಾನು ಮಾಡೋಕ್ಕೆಲ್ಲ ಹೋಗ್ಬೇಡಿ. ನಿಮಗೆ ಅದು ಪೇಪರ್ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ ಆವಾಗ. ಸೊ ದಟ್ ಯಾವಾಗಲೂ ಅಷ್ಟೇ, ನೀವೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಓಕೆ ನಾನು ಈ ಎಕ್ಸಾಮಿಗೆ ಏನು ಟ್ರೈ ಮಾಡ್ತಿದ್ದೀನಿ ಅಂದರೆ ಫಸ್ಟೇ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಇಟ್ಸ್ ಓಕೆ, ಯಾರೂ ಅಟೆಂಪ್ಟ್ ಮಾಡಲ್ಲ ಫಸ್ಟ್ ಟೈಮೇ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡಾಗ. ಯಾರಿಗೂ ಅಂಥದ್ದು ಗೊತ್ತಾಗಲ್ಲ, ಅದೊಂದು ಇನ್ಸೆಕ್ಯೂರಿಟಿ ಬಂದೇ ಬರುತ್ತೆ. ಅದಕ್ಕೆ ಇನ್ಸೆಕ್ಯೂರಿಟಿ ಬಂದೇ ಬರುತ್ತೆ, ಎಲ್ರಿಗೂ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಅದೆಲ್ಲ ಸೈಡಿಗಿಟ್ಟು ಜಸ್ಟ್ ರೆಡಿಯಾಗಿ ನೀವು ಆನ್ಸರ್ ಮಾಡೋದು, ನಾನು ಎಷ್ಟು ಆನ್ಸರ್ ಅಟೆಂಪ್ಟ್ ಮಾಡಿದೆ ಅನ್ನೋದೆಲ್ಲ ಮೈಂಡಲ್ಲಿ ಇಟ್ಕೊಂಬೇಡಿ. ಓಕೆನಾ? ಯಾವ್ಯಾವ ಕ್ವಶನ್ ಹೆಂಗೆ ಕೊಟ್ಟಿದ್ದಾರೆ, ಎಲ್ಲಿಂದ ಕೊಟ್ಟಿದ್ದಾರೆ, ಯಾವುದು ಕ್ವಶನ್ಸ್ಗಳು ತುಂಬ ರಿಪೀಟೆಡ್ ಆಗಿದೆ, ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಸೊ ಅದಕ್ಕೆ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಮುಂಚೆನೇ ರೆಫರ್ ಮಾಡಿ, ಹೆಂಗೆ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್, ಯಾವ ಥರ ಬರ್ಬೋದು ಅನ್ನೋದೊಂದು ಅನಲೈಸ್ ಮಾಡಿ ಜಸ್ಟ್ ಅದಾದಮೇಲೆ ನೀವು ಸಬ್ಜೆಕ್ಟ್ಗೆ ಹೋಗಿ. ಓಕೆನಾ? ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಹೋಗ್ಬೇಡಿ. ಫಸ್ಟು ಕ್ವಶನ್ ಪೇಪರ್, ಆಮೇಲೆ ಸಬ್ಜೆಕ್ಟ್ಸ್. ಓಕೆನಾ? ದೆನ್ ಲಾಸ್ಟ್ ಒನ್ NCERT ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಸಿಗುತ್ತಾ, ಇಲ್ಲ NCERTಗೆ ಆಲ್ಟರ್ನೇಟಿವ್ ಏನು ಅಂದರೆ, ಒಂದು ವೇಳೆ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿ, ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟೇ, ಓಕೆನಾ? ಡೋಂಟ್ ವರಿ, ಯಾವತ್ತೂ ಬರಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಈ ಥರ ಎಲ್ಲ ಅಂದ್ಕೊಂಬೇಡಿ, ಆಯಿತಾ? ಎಲ್ಲನೂ ಆಗುತ್ತೆ. ಇನ್ನೊಂದು ಟಾಪಿಕ್ ಹೇಳೋದು ಮರ್ತೆ, ಕಂಪ್ಯೂಟ್ರಿಗೆ ಕನ್ನಡ ಸೋರ್ಸ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಆವಾಗ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ನೀವು ಕೋರ್ ಸಬ್ಜೆಕ್ಟ್ಸ್ಗಳಿಗೆ ಓಕೆ ಕನ್ನಡನ ಇಟ್ಕೊಳ್ಳಿ, ಬಟ್ ಕಂಪ್ಯೂಟ್ರಿಗೆ ಕನ್ನಡನ ಓಕೆ ನಾನು ಕಂಪ್ಯೂಟರ್ನೂ ಕನ್ನಡದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಆಗುತ್ತೆ, ಎಲ್ರಿಗೂ ಆಗುತ್ತೆ, ನಿಮಗೂ ಆಗುತ್ತೆ. ನನಗಾಗಿದೆ ಅಂದರೆ ನಿಮಗೂ ಆಗುತ್ತೆ. ಸೊ ದಟ್ ಆಗುತ್ತೆ, ಆಯಿತಾ? ನಂಬಿ. ಸೊ ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಕಂಪ್ಯೂಟ್ರಿಗೆಲ್ಲ ಕನ್ನಡ ಮೀಡಿಯಮ್ನ ಹುಡ್ಕೋಕೆ ಹೋಗ್ಬೇಡಿ. ಜಸ್ಟ್ ಕಂಪ್ಯೂಟರ್ ಥರನೇ ಓದ್ಕೊಂಡೋಗಿ ಇಂಗ್ಲೀಷಲ್ಲೇ. ಫಸ್ಟ್ ಟೈಮ್ ಕಷ್ಟ ಆಗುತ್ತೆ, ಸೆಕೆಂಡ್ ಟೈಮ್ ಕಷ್ಟ ಆಗುತ್ತೆ, ಥರ್ಡ್ ಟೈಮು ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ. ಓಕೆನಾ? ಇದನ್ನು ನಂಬಿ, ಆಯಿತಾ? ಯಾಕೆಂದರೆ ನೀವು ಕನ್ನಡದಲ್ಲಿ ಓದಿದ್ರೆ ಕೆಲವೊಂದು ವರ್ಡ್ಗಳು ತುಂಬಾ ಕಾಂಪ್ಲಿಕೇಟ್ ಆಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ತುಂಬ ಕಷ್ಟ, ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅನ್ನೋದು ನಂಬಿ ಕನ್ನಡದಲ್ಲೇ ಸಾಲ್ವ್ ಮಾಡ್ಬೋದು. ಅದು ಬೇಡ, NCERTಗೆ ಬರೋಣ. NCERT ಆಗಲ್ಲ, ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂದರೆ, ನಾ ಕನ್ನಡ ಬುಕ್ಸ್ಗಳನ್ನ GKಗೆ ರೆಫರ್ ಮಾಡ್ತೀನಿ. ನೀವು NCERT ಬದಲು ಅದನ್ನೇ ಓದಿ, ಆಯಿತಾ? ಇಟ್ಸ್ ಓಕೆ. ಬಟ್ ನಾನೇನು ಹೇಳ್ತೀನಿ ಗೊತ್ತಾ, ಅಟ್ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಾ ಕನ್ನಡ ಮೀಡಿಯಮ್ ಸ್ಟೂಡೆಂಟು, ನಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ, ಇಲ್ಲ ನಂಗೆ ಬರಲ್ಲ, ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತೂ ಬರಲ್ಲ ಅನ್ನೋದು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಆಗುತ್ತೆ, ಸರಿನಾ? ನೀವು ಕನ್ನಡ ಮೀಡಿಯಮ್ ಆಗಿದ್ರು, ಎಲ್ಲಿಂದನೇ ಬಂದಿದ್ರು, ನಿಮ್ಮ ಕೈಲಿ ಆಗುತ್ತೆ. ಅದನ್ನು ನಂಬಿ ಇಟ್ಸ್ ಓಕೆ. ನಾನು ಕನ್ನಡ ಸೋರ್ಸ್ ಹೇಳ್ತೀನಿ. ಕನ್ನಡ ಸೋರ್ಸ್ಗಳು ಪಾಲಿಟಿ ಕನ್ನಡದಲ್ಲಿ, ಲಕ್ಷ್ಮೀಕಾಂತ್ ಕನ್ನಡದಲ್ಲೇ ಸಿಗುತ್ತೆ ನಿಮಗೆ. ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಸ್ಪರ್ಧಾ ವಿಜೇತ, ಕ್ರಿಯೇಟಿವ್ IAS ಇವ್ರದ್ದೆಲ್ಲ ಆ್ಯಕ್ಚುಲಿ ನಿಮಗೆ ಕೆಲವೊಂದು ಬುಕ್ಸ್ಗಳು ಇವರೇ ರಿಲೀಸ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತೀನಿ ಯಾವುದು ಅಂತ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಗೆಟಿವ್ ಅಲ್ಲಾಗ ಥಿಂಕ್ ಮಾಡಬೇಡಿ, ಆಗಲ್ಲ, ಹಿಂಗೆ ನಾನು ಅಲ್ಲಿಂದ ಬಂದಿದ್ದೀನಿ, ಇಲ್ಲಿಂದ ಅದೆಲ್ಲ ಯಾವುದು ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರಿಗೂ ಆಗುತ್ತೆ, ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡ ಸೋರ್ಸ್ಗಳ ಬಗ್ಗೆ ಹೇಳ್ತೀನಿ, ಸರಿನಾ? ಅದು ವೆರಿ ಇಂಪಾರ್ಟೆಂಟ್ ಇದೆ. ಕನ್ನಡ ಸೋರ್ಸ್ಗಳ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ನನ್ನ ವರ್ಕಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟಿ ಅದನ್ನು ಹೇಳ್ತೀನಿ. ಅದಾದಮೇಲೆ ನನ್ನ ಸ್ಯಾಲ್ರಿ ಬಗ್ಗೆ ಹೇಳ್ತೀನಿ, ನನ್ನ ವರ್ಕ್ ಹೇಗಿದೆ ಅಂತ ಹೇಳ್ತೀನಿ. ಎಲ್ಲನೂ ಒಂದೊಂದು ಹಾಗೆ ಹೇಳ್ತೀನಿ, ಸರಿನಾ? ನಾನು ಎಕ್ಸಾಮ್ ಪಾಸ್ ಆಗಿದ್ರ ಬಗ್ಗೆ ಹೇಳ್ತೀನಿ, ನನ್ನ ಜರ್ನಿ ಹೇಗಿತ್ತು ಎಲ್ಲನೂ ಹೇಳ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿ ಓದಿ, ಮಸ್ತಾಗಿ ಓದಿ. ನಿಮ್ಮೆಲ್ರಿಗೂ ಆಗುತ್ತೆ. ನೀವೆಲ್ಲರೂ ಟ್ರೈ ಮಾಡ್ತಿದ್ದೀರಾ ಅಂದರೆ ಯಾವಾಗಲೂ ಹಾರ್ಟನ್ನು ಕ್ಲೀನಾಗಿ ಇಟ್ಕೊಂಡು ಓದಿ. ನಿಜವಾಗ್ಲೂ ದೇವರು ಬ್ಲೆಸ್ ಮಾಡ್ತಾನೆ, ಸರಿನಾ? ಆಗುತ್ತೆ. ಎಲ್ಲರೂ ಕಷ್ಟಪಡ್ತಿದ್ದೀರಾ, ನಂಗೆ ಗೊತ್ತು. ನಾನು ಆ ಫೇಸಲ್ಲಿ ಇದ್ದೋಳೆ ಅಲ್ವಾ. ಸೊ ದ್ಯಾಟ್ ಆ ಸ್ಟ್ರಗಲ್ ತುಂಬ ಕಷ್ಟ ಇರುತ್ತೆ. ಸೊ ದ್ಯಾಟ್ ಯೋಚನೆ ಮಾಡಬೇಡಿ, ಆಗುತ್ತೆ, ನಂಬಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.